ಬಿಹಾರ ರಾಜ್ಯದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 121 ಕ್ಷೇತ್ರಗಳಲ್ಲಿ ಇವತ್ತು ಮೊದಲ ಹಂತದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಬಹಳ ಕುತೂಹಲದ ವಿಚಾರ. ರಾಷ್ಟ್ರ ರಾಜಕಾರಣಕ್ಕೆ ತಿರುವನ್ನ ಕೊಡುವಂತಹ ಚುನಾವಣೆ. ಯಾರ ಕೊರಳಿಗೆ ಬಿಹಾರದ ಜಯದ ಹಾರ ಹೋಗುತ್ತೆ ಅನ್ನೋದು. ಘಟಾನುಘಟಿ ನಾಯಕರು ಇವತ್ತು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಮತಗಟ್ಟೆಗಳತ್ತ ಮತದಾರರು ಅತ್ಯಂತ ಉತ್ಸಾಹದಿಂದ ಆಗಮಿಸಿದ್ದಾರೆ. ಸಂಜೆ 5 ಗಂಟೆವರೆಗೂ ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾರೆ. ಆ ಮೂಲಕ 121 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿಡ್ತಾರೆ ಮತಗಟ್ಟೆಯಲ್ಲಿ. ಘಟಾನುಘಟಿಗಳೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮಹಾಗಠಬಂಧನ್ನ ಸಿಎಂ ಅಭ್ಯರ್ಥಿ ಅಂತಲೇ ಬಿಂಬಿಸಲಾಗಿರುವಂತಹ ತೇಜಸ್ವಿ ಯಾದವ್ ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ರು. ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಬಂದು ಶಾಹಿಯನ್ನ ತೋರಿಸ್ತಾ ಇರುವಂತಹ ದೃಶ್ಯಾವಳಿ. बदलाव कीजिए सर। ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಬಿಹಾರ ಕುರುಕ್ಷೇತ್ರದ ಮೊದಲ ಹಂತದ ರಣಕಲಿಗಳು ಯಾರ್ಯಾರು ಅನ್ನೋದನ್ನ ನಾವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇಲ್ಲಿ ಒಬ್ರು ಗಾಯಕಿ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿರೋದು ಇಂಟ್ರೆಸ್ಟಿಂಗ್ ವಿಚಾರ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ನೋಡಿ, ಇವರೇ ಮೈಥಿಲಿ ಠಾಕೂರ್ ಅಲಿನಗರದಿಂದ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಇವರ ವಿರುದ್ಧ ಹಿರಿಯ ಮುತ್ಸದ್ದಿಯೊಬ್ಬರು ಕಣಕ್ಕಿಳಿದಿರೋದು ಆರ್ಜೆಡಿ ಪಕ್ಷದ. ನನ್ನ ಪ್ರಕಾರ ಇವಾಗ ಬಿಹಾರ್ ಚುನಾವಣೆಯಲ್ಲಿ ಒಂದು 3ನೇ ಕೂಟ ಕೂಡ ಇದೆ. ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿ. ಸೊ ಆ ಪಾರ್ಟಿ ಇವಾಗ ಯಾವ ತರ ಪರ್ಫಾರ್ಮ್ ಮಾಡ್ತದೆ ಅದ್ರ ಮೇಲೆ ಈ ಬಿಹಾರ್ ಚುನಾವಣೆಯ ಒಂದು ಎಲೆಕ್ಷನ್ ರಿಸಲ್ಟ್ ಏನಿದೆ ಅದು ಡಿಪೆಂಡ್ ಆಗ್ತದೆ. ಈ ಸರ್ತಿ ಜನ್ ಸುರಾಜ್ ಪಾರ್ಟಿ ಅವರು 8% ವೋಟ್ ಶೇರ್ ತಗೊಳ್ತಾರ, 12% ವೋಟ್ ಶೇರ್ ತಗೊಳ್ತಾರ, ಅಲ್ಲ 18% ವೋಟ್ ಶೇರ್ ತಗೊಳ್ತಾರ, ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಈ ಸರ್ತಿ ಇದೊಂದು ಹೊಸ ಫ್ಯಾಕ್ಟರ್ ಚುನಾವಣೆಯಲ್ಲಿ. ಇದ್ರ ಮುಂಚೆ ಪ್ರಶಾಂತ್ ಕಿಶೋರಿನ ಜನ್ ಸುರಾಜ್ ಪಾರ್ಟಿ ಇದ್ದಿರ್ಲಿಲ್ಲ. ಅವರ ಇಡೀ ಕ್ಯಾಂಪೇನ್ ಏನಿದೆ ಅದು ನಿತೀಶ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಏನು ರಾಜನೀತಿ ಇತ್ತು ಇಷ್ಟು ವರ್ಷ, 30 ವರ್ಷ 40 ವರ್ಷದ ಕಾಲ, ಇದಕ್ಕೊಂದು ಹೊಸ ಫ್ರೆಶ್ ಸ್ಟಾರ್ಟ್ ಕೊಡ್ಬೇಕು ಅಂತ ಆ ಒಂದು ಇಂಟೆನ್ಷನ್ ಇಂದ ಅವರು ಅವರ ಮತಯಾಚನೆ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನನ್ನ ಪ್ರಕಾರ ಎಲೆಕ್ಷನ್ ರಿಸಲ್ಟ್ ಬಂದಾಗನೇ ಗೊತ್ತಾಗ್ತದೆ. ಯಾಕಂದ್ರೆ ಬಿಹಾರದ ಜನರು ಏನಿದ್ದಾರೆ ಅವರು ದೇ ಆರ್ ವೆರಿ ಪೊಲಿಟಿಕಲಿ ಅವೇರ್. ಇವಾಗ ಬೇರೆ ನೀವು ಪ್ರದೇಶದಲ್ಲಿ ಎಜುಕೇಶನ್ ಇರ್ಬೋದು, ಕಂಪೇರಬಲ್ ಇಕಾನಮಿ ಇರ್ಬೋದು, ಬಟ್ ಜನರಷ್ಟೇನು ಪಾಲಿಟಿಕ್ಸ್ ಕುರಿತು ಅಷ್ಟೇನು ಚರ್ಚೆ ಮಾಡುದಿಲ್ಲ. ಚರ್ಚೆ ಮಾಡ್ತಾರೆ, ಬಟ್ ಬಿಹಾರಕ್ಕೆ ನೀವು ಕಂಪೇರ್ ಮಾಡಿದ್ರೆ ಅಷ್ಟೇನ್ ಮಾಡುದಿಲ್ಲ. ಬಿಹಾರದಲ್ಲಿ ಅವರಿಗೆ ನಮ್ಮ ಮಂಡಲ ಅಧ್ಯಕ್ಷದಿಂದ ಹಿಡ್ಕೊಂಡು ಮುಖ್ಯಮಂತ್ರಿ ತನಕ ಎಲ್ಲಾ ವಿಷಯಗಳು, ಅವರ ಒಂದು ಆಫೀಸರ್ಸ್ ಯಾರು, ಅವರ ಏನು ಡಿಸಿಷನ್ ತಗೊಳ್ತಾ ಇದ್ದಾರೆ, ಏನ್ ಪ್ರಾಮಿಸ್ ಮಾಡಿದ್ದಾರೆ ಅವರ ಇದ್ರಲ್ಲಿ ಮ್ಯಾನಿಫೆಸ್ಟೋ ಅಲ್ಲಿ, ಎಷ್ಟು ಅವರು ಇಷ್ಟು ವರ್ಷಗಳಲ್ಲಿ ಏನೆಲ್ಲ ಹೇಳಿದ ಪ್ರಾಮಿಸಸ್ ಗಳನ್ನು ಪೂರ್ತಿಗೊಳಿಸಿದ್ದಾರೆ, ಎಲ್ಲ ಅವರಿಗೆ ಪಾಯಿಂಟ್ ಟು ಪಾಯಿಂಟ್ ಗೊತ್ತಿರ್ತದೆ ಬಿಹಾರದ ಜನರಿಗೆ. ಸೊ ಐ ಥಿಂಕ್ ಇಡೀ ಭಾರತದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಬಿಹಾರದಷ್ಟು ಪೊಲಿಟಿಕಲಿ ಅವೇರ್ ಜನರು ನಿಮ್ಗೆ ಎಲ್ಲಿ ಸಿಗುದಿಲ್ಲ. ಸೊ ಹಾಗಾಗಿ ಒಂದು ಹೊಸ ಪಾರ್ಟಿಗೆ ಅಲ್ಲಿ ಜಾಸ್ತಿ ಒಂದು ಬೆಂಬಲ ಸಿಗುವ ಚಾನ್ಸ್ ಕೂಡ ಇದೆ, ಸಿಗದೆ ಕೂಡ ಇರ್ಬೋದು. ಸೊ ತುಂಬಾ ಸರ್ಪ್ರೈಸ್ ಫ್ಯಾಕ್ಟರ್ ಇದೆ ಈ ಸರ್ತಿ. ಸೊ ನನ್ನ ಪ್ರಕಾರ ಈ ಬಿಹಾರ ಚುನಾವಣೆ ಇಟ್ ವಿಲ್ ಬಿ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಇದ್ರಿಂದ
ನಮ್ಮ ಫ್ಯೂಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್ ಬಗ್ಗೆ ಕೂಡ ತುಂಬಾ ಸಿಗ್ನಲ್ ಸಿಗ್ತದೆ. ಯಾಕಂದ್ರೆ ಯಾವಾಗ್ಲೂ ಭಾರತದಲ್ಲಿ ಏನಾದ್ರೆ ಚೇಂಜ್ ಬಂದ್ರೆ ಅದು ಬಿಹಾರ್ ಚುನಾವಣೆಯಿಂದವೇ ಬಂದಿದೆ. ಬಿಹಾರ್ ಚುನಾವಣೆ ಮತ್ತು ಉತ್ತರ ಪ್ರದೇಶದಲ್ಲಿ ಏನ್ ಚುನಾವಣೆ ಆಗ್ತದೆ ಅಲ್ಲಿಂದ ತುಂಬಾ ಒಂದು ಚೇಂಜ್ ಬರ್ತದೆ. ಇವಾಗ ನಮ್ಮ ಕರೆಂಟ್ ಸೆಂಟ್ರಲ್ ಗವರ್ಮೆಂಟ್ ನಲ್ಲೂ ಏನು ಗಠಬಂಧನ ಇದೆ ಅದು ಬಿಹಾರದಿಂದ ಸಹ ತುಂಬಾ ಬೆಂಬಲ ಉಂಟು ಅಲ್ಲಿ. ಸೊ ನನ್ನ ಪ್ರಕಾರ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ದೇರ್ ಆರ್ ಮೆನಿ ಸರ್ಪ್ರೈಸ್ ಫ್ಯಾಕ್ಟರ್ಸ್. ಮತ್ತೆ ಇದನ್ನು ನಾವು ಒಂದು ಡೆಫಿನೆಟಿವ್ಲಿ ನೋಡ್ಬೇಕಾದ್ರೆ ರಿಸಲ್ಟ್ ನೋಡ್ಲೇಬೇಕು. ಎಲ್ಲಿ ಬೇನಿ ಜನ್ಸುರಾಜ್ ಪಾರ್ಟಿ ಇಫ್ ದೇ ಡೂ ವೆರಿ ವೆಲ್, ಒಂದು 18% ಅವರಿಗೆ ವೋಟ್ ಶೇರ್ ಸಿಕ್ಕಿದ್ರೆ ಮತ್ತೆ ತುಂಬಾ ಒಂದು ಪ್ರಾಬ್ಲಮ್ ಇದೆ NDA ಮಹಾಗಠಬಂಧನಿಗೆ. ಸೊ ಅವರು ಅಷ್ಟು ವೋಟ್ ಶೇರ್ ತಕೊಂಡ್ರೆ ಅಲ್ಲಿಂದ ಪ್ರಾಬ್ಲಮ್ ಶುರು ಆಗ್ತದೆ. 8% ವೋಟ್ ಶೇರ್ ತಂದ್ರೆ ಅಡ್ಡಿಲ್ಲ, ಅವರು ಅವರನ್ನು ಒಂದು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ, ಬಟ್ ಅಷ್ಟೇನು ಸಿಗುದಿಲ್ಲ. ಯಾಕಂದ್ರೆ ಈ ಸರ್ತಿ ನೀವು ನೋಡ್ಲಿಕ್ಕೆ ಹೋದ್ರೆ ಜನ್ಸುರಾಜ್ ಪಾರ್ಟಿ ಒಂದೇ ಪಾರ್ಟಿ ಎಲ್ಲಾ ಸೀಟ್ಗಳಲ್ಲಿ ತಮ್ಮ ಕ್ಯಾಂಡಿಡೇಟ್ ಗಳನ್ನು ಇಳಿಸಿದ್ದಾರೆ. ಬೇರೆ ಮಹಾಗಠಬಂಧನ್ ಇರ್ಬೋದು, NDA ಇರ್ಬೋದು, ಸ್ವಲ್ಪ ಸ್ವಲ್ಪ ಕ್ಯಾಂಡಿಡೇಟ್ಸ್ ಒಂದೊಂದು ಪಾರ್ಟಿಯಿಂದ ಇಳಿದಿದ್ದಾರೆ. ಸೊ ಜನ್ಸುರಾಜ್ ಪಾರ್ಟಿಯಲ್ಲಿ ಅದೊಂದು ಅಡ್ವಾಂಟೇಜು ಇದೆ. ಮತ್ತೆ ನಿತೀಶ್ ಕುಮಾರ್ ಅವರು ಸುಮಾರು 20 ವರ್ಷಗಳಿಂದ ಮುಖ್ಯಮಂತ್ರಿ ಆಗಿ ಇದ್ದಾರೆ ಬಿಹಾರದಲ್ಲಿ. ಸೊ ಅದೊಂದು ಆಂಟಿ ಇನ್ಕಂಬೆನ್ಸಿ ಫ್ಯಾಕ್ಟರ್ ಕೂಡ ಇದೆ NDA ಗಠಬಂಧನಿಗೆ. ಈ ಏನು MGB ಇದೆ, ಮಹಾಗಠಬಂಧನ್ ಇದೆ, ಅವರಿಗೆ ಅವರ ಒಂದು ಜಂಗಲ್ ರಾಜ್ ಏನಿತ್ತು ಮುಂಚೆ, ಆ ಇಮೇಜ್ ಇಂದ ಅವರಿಗೆ ಹೊರಗೆ ಬರ್ಲಿಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಜನರಿಗೆ ಇನ್ನೂ ಅದೊಂದು ನೆನಪು ಉಂಟು ಅವರ ಕಾಲದಲ್ಲಿ ಏನೆಲ್ಲ ಆಗಿತ್ತು, ಮತ್ತೆ ಯಾವ ತರ ಶೋಷಿತರಾಗಿದ್ದಾರೆ ಅಂತ ಎಲ್ರಿಗೂ ನೆನಪಿದೆ. ಸೊ ನನ್ನ ಪ್ರಕಾರ ಒಂದು ಹೊಸ ಇದು ಬರ್ಬೋದು, ಅಲ್ಲ ಇದು NDA ಕೂಡ ಕಂಟಿನ್ಯೂ ಆಗ್ಬೋದು. ಸೊ 2 ಚಾನ್ಸಸ್ ಇದೆ. ಬಟ್ ಮಹಾಗಠಬಂಧನ್ ಈ ಸರ್ತಿ ತುಂಬಾ ದುಡ್ಡನ್ನು ಪಂಪ್ ಮಾಡಿದೆ. ಬಟ್ ಕೆಲವು ಮಿಸ್ಸಿಂಗ್ ಲೀಡರ್ ಫ್ಯಾಕ್ಟರ್ಸ್ ಇದೆ. ರಾಹುಲ್ ಗಾಂಧಿ ಅವರು ಫಸ್ಟ್ ಹೋಗಿ ಅಲ್ಲಿ ರ್ಯಾಲಿ ಮಾಡಿದಾಗ ಅವರಿಗೆ ತುಂಬಾ ಬೆಂಬಲ ಸಿಕ್ಕಿತು. ಬಟ್ ಅದರ ನಂತರ ಸುಮಾರು 30 ದಿನಗಳ ಕಾಲ ಅವರು ಅಲ್ಲಿ ಹೋಗ್ಲೇ ಇಲ್ಲ. ಒಂಥರ ಹಿ ಕಂಪ್ಲೀಟ್ಲಿ ಮಾಯ ಆದ್ರು ಅಲ್ಲಿಂದ. ಮತ್ತೆ 2-3 ದಿನದ ಹಿಂದೆ ಪುನಃ ಹೋದ್ರು. ಅಲ್ಲಿಯ ಯುವಕರೊಟ್ಟಿಗೆ ಈಚ್ತಾ ಇದ್ದಾರೆ ನೀರಿಗೆ. ಬಿಹಾರ ರಾಜ್ಯದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 121 ಕ್ಷೇತ್ರಗಳಲ್ಲಿ ಇವತ್ತು ಮೊದಲ ಹಂತದ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಬಹಳ ಕುತೂಹಲದ ವಿಚಾರ. ರಾಷ್ಟ್ರ ರಾಜಕಾರಣಕ್ಕೆ ತಿರುವನ್ನ ಕೊಡುವಂತಹ ಚುನಾವಣೆ. ಯಾರ ಕೊರಳಿಗೆ ಬಿಹಾರದ ಜಯದ ಹಾರ ಹೋಗುತ್ತೆ ಅನ್ನೋದು. ಘಟಾನುಘಟಿ ನಾಯಕರು ಇವತ್ತು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇರುವಂಥದ್ದು. ಮತಗಟ್ಟೆಗಳತ್ತ ಮತದಾರರು ಅತ್ಯಂತ ಉತ್ಸಾಹದಿಂದ ಆಗಮಿಸಿದ್ದಾರೆ. ಸಂಜೆ 5 ಗಂಟೆವರೆಗೂ ಕೂಡ ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾರೆ. ಆ ಮೂಲಕ 121 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿಡ್ತಾರೆ ಮತಗಟ್ಟೆಯಲ್ಲಿ. ಘಟಾನುಘಟಿಗಳೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರುವಂತ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮಹಾಗಠಬಂಧನ್ನ CM ಅಭ್ಯರ್ಥಿ ಅಂತಲೇ ಬಿಂಬಿಸಲಾಗಿರುವಂತಹ ತೇಜಸ್ವಿ ಯಾದವ್ ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ದಾರೆ. ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಬಂದು ಶಾಹಿಯನ್ನ ತೋರಿಸ್ತಾ ಇರುವಂತಹ ದೃಶ್ಯಾವಳಿ. बदलाव कीजिए सर। RJD ಮುಖ್ಯಸ್ಥ ತೇಜಸ್ವಿ ಯಾದವ್ ಅವರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಬಿಹಾರ ಕುರುಕ್ಷೇತ್ರದ ಮೊದಲ ಹಂತದ ರಣಕಲಿಗಳು ಯಾರ್ಯಾರು ಅನ್ನೋದನ್ನ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ.